ನಿಜ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಪ್ರಮಾಣನ ಒಂದು ನೆಪ ಮಾಡ್ಕೊಂಡು ನಿನ್ನ ಸಿಕ್ಕಾಕ್ಸಕ್ ನೋಡ್ತಿದ್ದಾರೆ. ಯೋಚನೆ ಮಾಡ್ಬೇಡ ಅಕ್ಕ, ಪ್ರಮಾಣ ಮಾಡು. ಪ್ರಮಾಣ ಮಾಡಿ ಪ್ರೇಮ. ಅಕ್ಕ, ದೇವ್ರ ಮೇಲೆ ಸುಳ್ಳು ಪ್ರಮಾಣ ಮಾಡಬಾರ್ದಕ್ಕ. ದೇವ್ರು ಶಿಕ್ಷೆ ಕೊಡ್ತಾನೆ. ನನಗೆ ಗೊತ್ತು ಪ್ರೇಮ, ನಿನ್ನಿಂದ ಆಣೆ ಮಾಡಕ್ಕಾಗಲ್ಲ. ಯಾಕಂದ್ರೆ ನೀನ್ ಹೇಳಿದ್ದೆಲ್ಲ ಶುದ್ಧ ಸುಳ್ಳು. ಅದಕ್ಕೆ ಹೀಗ್ ನಿಂತಿದ್ಯಾ. ಪರವಾಗಿಲ್ಲ, ಈಗ್ಲಾದ್ರೂ ಹೇಳಿ ಸುಳ್ಳು ಅಂತ ಎಲ್ರೂ ಮುಂದೆ ಒಪ್ಕೊಂಡು ಕ್ಷಮೆ ಕೇಳು. ನಾನಿನ್ನ ಕ್ಷಮಿಸ್ಬಿಡ್ತೇನೆ. ಇಲ್ಲ ರಾಮ್, ಕಿಂತೊಳ್ಳ ಕ್ಷಮಿಸ್ಬಾರ್ದು. ನಿನ್ ಹೆಸರಿಗೆ, ನಿನ್ ರೆಪ್ಯೂಟೇಷನ್ಗೆ ಕಳಂಕ ತಂದಿದ್ದಾಳೆ ಇವಳು. ಇವಳ ಮೇಲೆ ಡಿಫಮೇಷನ್ ಕೇಸ್ ನ ಫೈಲ್ ಮಾಡಿ ಜೈಲಿಗೆ ಹಾಕ್ಸ್ಬೇಕು. ಯಾಕಮ್ಮ ಪ್ರೇಮ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿರೋದೆಲ್ಲ ನಿಜ ತಾನೆ? ಅಂದ್ಮೇಲೆ ದೇವ್ರ ಮೇಲೆ ಆಣೆ ಮಾಡು. ಇವಳು ಇಷ್ಟೊಂದು ಯೋಚನೆ ಮಾಡ್ತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಇವಳು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ? ಅಕ್ಕ, ನೀವೇ ತಾಡ್ಸಿದ್ ಮಗನ್ ಮಾತನ್ನ ನಂಬದೆ ಇವಳ ಮಾತನ್ನ ನಂಬುದ್ರಿ. ಈಗ ನಿಮಗ್ ಮನವರಿಕೆ ಆಯ್ತಾ ಯಾವ್ದ್ ಸತ್ಯ ಯಾವ್ದ್ ಸುಳ್ಳು ಅಂತ? ಪ್ರೇಮ, ನೀನ್ ಹೀಗ್ ಸುಮ್ನೆ ನಿಂತಿರೋದ್ ನೋಡಿದ್ರೆ ನಮ್ಗೆಲ್ಲ ತುಂಬಾ ಗೊಂದಲ ಆಗ್ತಿದೆ. ನಾನು ತಪ್ಪು ನಿರ್ಧಾರ ತಗೊಂಡ್ಬಿಟ್ನೇನು ಅಂತ ಅನ್ಸ್ತಿದೆ. ಅಲ್ಲ ಪ್ರೇಮ, ನೀನ್ ಹೇಳಿದ್ದು ಸತ್ಯನೇ ಆಗಿದ್ರೆ ದೇವ್ರ ಮೇಲೆ ಪ್ರಮಾಣ ಮಾಡು. ಯಾಕೆ ಹೀಗೆ ಹಿಂದೆ ಮುಂದೆ ನೋಡ್ತಿದ್ಯಾ? ಹಾಗಾದ್ರೆ ನೀನ್ ಹೇಳಿದೆಲ್ಲ ಸತ್ಯ ಅಲ್ವಾ? ನಾನು ಹೇಳಿದ್ದೆಲ್ಲ ಸತ್ಯನೇ ಅಂತೆ. ಹಾಗಾದ್ರೆ ಪ್ರಮಾಣ ಮಾಡು ಪ್ರೇಮ. ನಾನ್ ರಾಮ್ನ ಚಿಕ್ಕ ವಯಸ್ಸಿಂದ ಆರಾಧಿಸ್ತಾ ಪ್ರೀತಿ ಮಾಡ್ತಾ ಇದ್ದಿದ್ದು ಅವನನ್ನ ಮದುವೆ ಆಗೋ ಕ್ಷಣಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದು ರಾಮ್ಗೆ ಗೊತ್ತಾಗ್ತಾ ಇರ್ಬೋದು. ಆದ್ರೆ ನಿಂಗೆ ಚೆನ್ನಾಗ್ ಗೊತ್ತು, ರಾಮ್ ಜೊತೆ ಬಾಳೋ ಒಂದೇ ಒಂದು ಆಸೆಗೋಸ್ಕರ ಇಷ್ಟೆಲ್ಲ ಸುಳ್ಳು ಹೇಳಿದೀನಿ. ನಾನು ಹೇಳಿದ್ ಸುಳ್ಳು ಅಂತ ನಿರೂಪಿಸೋಕೆ ರಾಮ್ ನಿನ್ ಮೇಲೆ ಆಣೆ ಮಾಡಕ್ ಹೇಳ್ತಾ ಇದ್ದಾನೆ. ಈಗ ನಾನ್ ನಿನ್ ಮೇಲೆ ಮಾಡೋ ಸುಳ್ಳು ಆಣೆನ ಮನ್ನಿಸ್ಬೇಕು ನೀನು. ನನ್ ಪ್ರೇಮ ಪ್ರಾಮಾಣಿಕವಾದದ್ದು, ಪವಿತ್ರವಾದದ್ದು. ಅದು ಉಳಿಬೇಕು ಅಂದ್ರೆ ನಾನಿದನ್ನ ಮಾಡ್ಲೇಬೇಕು. ನಾನೀಗ ಮಾಡ್ತಾ ಇರೋ ಈ ಆಣೆಯಿಂದ ರಾಮ್ ಸಿಟ್ ಮಾಡ್ಕೊಂಡು ನಂಗೆ ಏನ್ ಶಿಕ್ಷೆ ಕೊಟ್ರು ಸ್ವೀಕರಿಸ್ತೀನಿ. ಅವನನ್ನ ಅರ್ಥ ಮಾಡ್ಕೊಂಡು ಒಂದಾಗೋವರೆಗೂ ಕಾಯ್ತೀನಿ. ಯಾಕೆ ದೇವ್ರ ಮೇಲೆ ಆಣೆ ಮಾಡಿದ್ರೆ ಶಿಕ್ಷೆ ಕೊಡ್ತಾನೆ ಅನ್ನೋ ಹೆದರಿಕೆನಾ? ಇಲ್ಲ ಅತ್ತೆ, ನಾನು ಹೇಳ್ತಿರೋದು ಯಾವ್ದು ಸುಳ್ಳಲ್ಲ. ರಾಮ್ ನನ್ನ ಪ್ರೀತಿಸಿದ್ದು ಸತ್ಯ. ಅವ್ನು ನಂಗೆ ಮೆಸೇಜ್ ಅಲ್ಲಿ ಐ ಲವ್ ಯು ಹೇಳಿದ್ದು ಸತ್ಯ. ನನ್ನ ಕಿಡ್ನಾಪ್ ಮಾಡಿ ತಾಳಿ ಕಟ್ಟಿದ್ದು ಸತ್ಯ. ದಿನ ಪೂಜೆ ಮಾಡೋ ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ, ಗಣೇಶನ್ ಮೇಲೆ ಆಣೆ.
ಇದಕ್ಕೇನ್ ಹೇಳ್ತೀಯರ? ಅವಳ ಹತ್ರ ಅಷ್ಟೊಂದ್ ಸಾಕ್ಷಿ ಇದ್ರೂನು ಆಣೆ ಮಾಡು ಅಂತ ಅವಳಿಗೆ ಇನ್ನೊಂದ್ ಪರೀಕ್ಷೆ ಕೊಟ್ಟೆ, ಅವಳು ಅದನ್ನು ಮಾಡಿದ್ಲು. ಈಗ ಇದನ್ನು ಬೇರೆ ಅವಳ ಮಾತೆಲ್ಲ ಸುಳ್ಳು ಅಂತ ಹೇಳೋದಿಕ್ಕೆ ನಿನ್ ಹತ್ರ ಬೇರೆ ಯಾವ ಆಯ್ಕೆನೂ ಇಲ್ಲ ರಾಮ್. ದೇವ್ರ ಮುಂದೆನೂ ಸುಳ್ಳು ಹೇಳ್ಬಿಟ್ಯಾ? ನಿನಗೆ ನನ್ನಿಂದ ಈ ಜನ್ಮದಲ್ಲಿ ಕ್ಷಮೆ ಇಲ್ಲ ಕಣೆ. ನನಗೆ ಗೊತ್ತು ದೊಡಮ್ಮ, ನೀವ್ಯಾರು ನನ್ನ ನಂಬಲ್ಲ ಅಂತ. ಆದ್ರೆ ಇವಳು ಈಗ್ಲೂ ತನ್ನ ಸುಳ್ಳುನೇ ಮುಂದುವರಿಸ್ತಾ ಇದ್ದಾಳೆ. ರೀ ಡಾಕ್ಟ್ರೆ, ಹೇಳಿದ್ದನ್ನೇ ಹೇಳ್ತಾ ಇದ್ರೆ ಸುಳ್ಳು ಹೋಗಿ ಸತ್ಯ ಆಗಲ್ಲ ಕಣ್ರಿ. ಈಗ ನೀವು ಮರ್ಯಾದೆಯಿಂದ ಆ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಇಷ್ಟು ವರ್ಷ ನೀವು ಕಷ್ಟಪಟ್ಟು ಸಂಪಾದಿಸಿರೋ ಒಳ್ಳೆ ಹೆಸರೆಲ್ಲ ಮಣ್ಪಾಲಾಗುತ್ತೆ. ಯೋಚನೆ ಮಾಡಿ. ದೇವ್ರ ಮುಂದೆ ಆಣೆ ಮಾಡ್ಬಿಟ್ರೆ ಅವ್ಳು ಹೇಳಿರೋದೆಲ್ಲ ಸತ್ಯ ಆಗ್ಬಿಡತ್ತಾ ಸರ್? ಅದನ್ನೇ ಆಧಾರವಾಗಿ ಇಟ್ಕೊಂಡು ಹೇಗ್ ನಿರ್ಧಾರ ತಗೊಳಕ್ಕಾಗತ್ತೆ? ಇವಳು ಸುಳ್ಳು ಹೇಳ್ತಿದ್ದಾಳೆ, ಅದು ನನ್ಗೆ ರಾಮ್ಗೆ ಮಾತ್ರ ಗೊತ್ತು. ಪ್ರೂವ್ ಮಾಡ್ಬೇಕಾಗಿರೋ ಟೈಮಲ್ಲಿ ಪ್ರೂವ್ ಮಾಡ್ತೀವಿ. ಈಗ ಯಾರು ರಾಮ್ಗೆ ಪ್ರೇಮನ ಮದ್ವೆ ಆಗುಂತ ಫೋರ್ಸ್ ಮಾಡೋ ಹಾಗಿಲ್ಲ. ಅದು ಕಾನೂನು ಪ್ರಕಾರ ತಪ್ಪು. ಕಾನೂನಿನ ಬಗ್ಗೆ ನಮ್ಗೆ ಹೇಳ್ಕೊಡಕ್ ಬರ್ತೀನಮ್ಮ. ನೀನ್ ಎಷ್ಟೇ ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಮಗಳಾಗಿರ್ಬೋದು, ಅದಕ್ಕೆಲ್ಲ ನಾನ್ ಸೊಪ್ಪು ಹಾಕಲ್ಲ. ನನಗೆ ನನ್ನ ಡ್ಯೂಟಿ, ನನ್ನ ಎಥಿಕ್ಸ್ ಅಷ್ಟೇ ಮುಖ್ಯ. ಮರ್ಯಾದೆಯಿಂದ ಡಾಕ್ಟ್ರು ಪ್ರೇಮನ ಮದ್ವೆ ಮಾಡ್ಕೊಡೋದಕ್ಕೆ ಒಪ್ಕೊಂಡ್ರೆ ಅವ್ರ ಮೇಲೆ ಯಾವ ಆಕ್ಷನ್ ತಗೊಳ್ಳದೆ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂತಂದ್ರೆ ಈಗಿಂದ ಅವ್ರನ್ನ ಜೀಪ್ ಹತ್ತಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀನಿ. ಏನ್ ಸರ್ ಬೆದರಿಕೆ ಹಾಕ್ತಾ ಇದ್ದೀರಾ? ಹಾಗಂತಾನೆ ಅನ್ಕೊಳಮ್ಮ. ರೀ ಡಾಕ್ಟ್ರೆ, ನೀವೇನ್ ಡಿಸೈಡ್ ಮಾಡಿದೀರಾ? ಪ್ರೇಮಾಗೆ ಊರ್ ಜನಗಳ ಮುಂದೆ ತಾಳಿ ಕಟ್ತೀರಾ ಅಥವಾ ನನ್ ಜೊತೆ ಸ್ಟೇಷನ್ಗೆ ಬರ್ತೀರಾ? ನೋಡಿ, ರಾಮ್ ಯಾವತ್ತೂ ನನ್ನ ಮಾತನ್ನ ಮೀರಲ್ಲ. ಅವನು ಖಂಡಿತವಾಗ್ಲೂ ಪ್ರೇಮನ ಮದ್ವೆ ಆಗ್ತಾನೆ. ಏನಕ್ಕ ಹೇಳ್ತಾ ಇದ್ದೀರಾ? ನನ್ ಮಗ ಯಾವ ತಪ್ಪು ಮಾಡಿಲ್ಲ. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿರೂಪಿಸೋದಕ್ಕೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಿ. ಮಹೇಶ್ವರಿ, ತಪ್ಪು ಮಾಡಿದವ್ರಿಗೆ ಅವಕಾಶ ಕೊಟ್ರೆ ತಪ್ಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಂಗೆ. ರಾಮ್ ಈಗ್ಲೇ ಇದೇ ಮಂಟಪದಲ್ಲಿ ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ಶ್ರೀಧರ, ರಾಮ್ಗೂ ಪ್ರೇಮಗೂ ಮದುವೆ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ನೀನು ರಾಮ್ ಹೆತ್ತಂದೆ, ಇದ್ರ ಬಗ್ಗೆ ನಿನ್ ನಿರ್ಧಾರ ಏನು? ಅತಿಗೆ, ನೀವೇನೇ ನಿರ್ಧಾರ ತಗೊಂಡ್ರು ಅದು ಸರಿಗೆ ಇರುತ್ತೆ. ನೀವು ತಗೊಳ್ಳೋ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ರಾಮ್ ಪ್ರೇಮನ ಮದುವೆ ಆಗೋದು ನ್ಯಾಯ ಇದೆ ಇಲ್ಲಿ. ನಿಮ್ ಅತ್ತಿಗೆ ಹೇಳಿದ್ರು ಅಂತ ನನ್ ಮಗನ ದಡ್ಡಿ ಕೊಟ್ಟು ಮದ್ವೆ ಮಾಡಿಸ್ತೀರಾ? ನಾನ್ ಈ ಮದ್ವೆನ ಒಪ್ಕೊಳ್ಳೋದಿಲ್ಲ. ನಾನ್ ನನ್ ಸೊಸೆನ ಆಯ್ಕೆ ಮಾಡಾಯ್ತು. ಸ್ನೇಹನೇ ನನ್ ಸೊಸೆ, ಅವಳ ಜೊತೆನೆ ನನ್ ಮಗನ್ ಮದ್ವೆ ನಡೆಯೋದು. ಮಹೇಶ್ವರಿ, ನಮ್ಮ ಮನೆಯಲ್ಲಿ ಅತ್ತಿಗೆ ಏನ್ ತೀರ್ಮಾನ ತಗೋತಾರೋ ಅದೇ ಪಾಲನೆ ಆಗುತ್ತೆ. ಈಗಲೂ ಅಷ್ಟೇ, ರಾಮ್ ಪ್ರೇಮನ ಮದುವೆ ಆಗುತ್ತೆ. ಅಕ್ಕ ಅಕ್ಕ, ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ, ರಾಮ್ನ ಮಾತ್ರ ಅವಳ ಜೊತೆ ಕೊಟ್ಟು ಮದ್ವೆ ಮಾಡ್ಬೇಡಿ. ನನ್ ಮಗನ್ ಜೀವನನ ಹಾಳು ಮಾಡ್ಬೇಡಿ ಅಕ್ಕ. ಇಷ್ಟೊಂದು ಸುಳ್ಳು ಹೇಳೋಣ ನನ್ ಸೊಸೆ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ರಾಮ್ಗೆ ಇನ್ನೊಂದೇ ಒಂದು ಅವಕಾಶ ಕೊಡಿ. ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ನಿರೂಪಿಸ್ತದೆ ಅಕ್ಕ. ಮಹೇಶ್ವರಿ, ನಾನು ಈಗಾಗ್ಲೇ ರಾಮ್ಗೆ ಸಾಕಷ್ಟು ಅವಕಾಶ ಮಾಡ್ಕೊಟ್ಟಿದ್ದೇನೆ.
ಇದ್ರ ಮೇಲೂ ನಾನ್ ರಾಮ್ಗೆ ಅವಕಾಶ ಮಾಡ್ಕೊಟ್ರೆ ಅದು ಪ್ರೇಮಗೆ ದ್ರೋಹ ಮಾಡ್ದಂಗಾಗತ್ತೆ. ನೀನ್ ಸ್ವಲ್ಪ ಸುಮ್ನೆ ಇದ್ಬಿಡು. ಅಣ್ಣ ಇಲ್ಲಿ ನೋಡಿ, ನೀವೇನು ಚಿಂತೆ ಮಾಡ್ಬೇಡಿ. ರಾಮ್ ಇವತ್ತು ಪ್ರೇಮ ಕುದಿಕೆಗೆ ತಾಳಿ ಕಟ್ತಾನೆ. ನೀವು ಮದ್ವೆಗ್ ಬೇಕಾಗಿರೋ ಎಲ್ಲ ಏರ್ಪಾಟು ಮಾಡ್ಕೊಳ್ಳಿ. ಸರಿನಮ್ಮ. ವಾಟ್ ಇಸ್ ದಿಸ್ ರಾಮ್? ನಿನ್ನ ಮದುವೆನ ಡಿಸೈಡ್ ಮಾಡಕ್ಕೆ ಇವರೆಲ್ಲ ಯಾರು? ನಿನ್ ಹೆತ್ತ ಅಮ್ಮಂಗೆ ನೀನ್ ಪ್ರೇಮನ್ ಜೊತೆ ಮದ್ವೆ ಆಗ್ತಾ ಇರೋದು ಇಷ್ಟ ಇಲ್ಲ ಅಂತದ್ರಲ್ಲಿ ನೀನ್ ಪ್ರೇಮನೇ ಮದ್ವೆ ಆಗ್ಬೇಕು ಅಂತ ಹೇಳೋದಕ್ಕೆ ಇವ್ರು ಯಾರು? ಏಯ್, ಯಾರಿಗ್ ಬೆರಳ್ ಮಾಡಿ ತೋರಿಸ್ತಿದ್ಯಾ? ನೀನ್ ನಮ್ ರಾಮ್ ಫ್ರೆಂಡ್ ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಇಳ್ಸ ಕೈ. ಸ್ನೇಹ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರು. ಏನ್ ರಾಮ್, ಇವರೆಲ್ಲ ಹೀಗ್ ಮಾತಾಡ್ತಾ ಇದಾರೆ, ನೀನ್ ನನಗೆ ತಾಳ್ಮೆಯಿಂದ ಇರು ಅಂತ ಹೇಳ್ತಿದ್ಯಲ್ಲ. ಸರ್, ಮೊದ್ಲು ನನ್ ಫೋನ್ ಕೊಡಿ, ನನ್ ಡ್ಯಾಡಿ ಕಾಲ್ ಮಾಡ್ಬೇಕು. ಇಲ್ಲಿ ಅನ್ಯಾಯ ನಡೀತಿದೆ. ಇಲ್ಲ ಕಣಮ್ಮ, ಅನ್ಯಾಯ ನಡಿಬಾರ್ದು ಅಂತಾನೆ ನಾವೆಲ್ಲರೂ ಅಷ್ಟೊತ್ತಿಂದ ಇಲ್ಲಿ ನಿಂತಿರೋದು. ದೊಡ್ಡವರೆಲ್ಲ ಮಾತಾಡ್ತಿದಾರೆ ತಾನೆ, ನೀನ್ ಸ್ವಲ್ಪ ಸುಮ್ನೆ ಇರು. ಏನ್ ಸರ್, ಪ್ರೇಮಂಗೆ ಫೇವರ್ ಮಾಡ್ತಿದ್ದೀರಾ? ನೀವ್ ಈ ತರ ಎಲ್ಲ ಮಾಡೋದು ನನ್ ಡ್ಯಾಡಿಗ್ ಗೊತ್ತಾದ್ರೆ ಅಷ್ಟೇ. ನಾನ್ ನಿಮ್ಮ ಅಪ್ಪನ ಹತ್ರ ಸಂಬಳ ತಗೋತಿಲ್ಲಮ್ಮ. ನೀನ್ ಸೈಲೆಂಟ್ ಆಗಿದ್ರೆ ನಿನ್ಗೆ ಒಳ್ಳೇದು. ರಾಮ್ ಇಲ್ಲಿ ನೋಡು, ನಾನು ನಿನ್ ದೊಡ್ಡಮ್ಮ ಹೇಳ್ತಿರೋದು, ಇವತ್ತು ನೀನು ಪ್ರೇಮನ ಮದ್ವೆ ಆಗ್ಲೇಬೇಕು. ಊರ್ ಜನಗಳ ಮುಂದೆ ನೀನು ಪ್ರೇಮ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು. ಬಾ ನನ್ ಜೊತೆ. ಇಲ್ಲ, ನಾನ್ ನನ್ ಮಗನ್ನ ಕಳ್ಸಲ್ಲ. ನಾನು ಇದಕ್ಕೆ ಒಪ್ಕೊಳ್ಳಲ್ಲ. ರಾಮ್, ಎಲ್ರು ಸೇರಿ ನಿನ್ ಜೀವನ ನಾಶ ಮಾಡ್ತಿದ್ದಾರೆ ಕಣೋ. ನನ್ ಮಾತು ಕೇಳೋ, ನೀನ್ ಅವ್ರ ಜೊತೆ ಹೋಗ್ಬೇಡಾರ. ಮಹೇಶ್ವರಿ, ಸಾಕು ನಿಲ್ಸು. ಈಗ ನೀನು ರಾಮ್ನ ನನ್ ಜೊತೆ ಕಳ್ಸ್ಕೊಡ್ತೀಯೋ ಗಿಲ್ವೋ? ಇಲ್ಲ ಅಕ್ಕ, ನನ್ ಮಗನ್ನ ಕಳ್ಸಲ್ಲ. ದೊಡ್ಡಮ್ಮ, ಕೊನೆಯದಾಗ ಒಂದೇ ಒಂದು ಚಾನ್ಸ್ ಕೊಡಿ. ಈ ಸಲ ಖಂಡಿತ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇದ್ರಲ್ಲೂ ನಾನು ಸೋತ್ರೆ ನೀವು ಹೇಳ್ದಾಗ ಹೇಳ್ತೀನಿ. ಪಟಾಕಿ ಬಾಯ್. ಬಾರೋ. ಡಾಕ್ಟರ್ ಕರೀತಿದಾರಲ್ಲ, ಹೋಗು. ಪಟಾಕಿ ಬಾ. ಪಟಾಕಿ, ಮಕ್ಕಳು ದೇವ್ರಿದ್ದಾಗೆ ಅಂತಾರೆ. ಅದಕ್ಕೆ ನಾನು ನಿನ್ನ ಹತ್ರ ಬಂದಿದ್ದೀನಿ. ನೀದ ದೇವ್ರ ಥರ ನನ್ನ ಕಾಪಾಡ್ತೀಯ ಅಂತ ನಂಬಿದ್ದೀನಿ. ನೀನು ಯಾವಾಗಲೂ ಪ್ರೇಮ ಜೊತೆನೇ ಇರ್ತೀಯ. ಇಲ್ಲೆಲ್ರಿಗಿಂತ ಪ್ರೇಮ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಪ್ರೇಮ
ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಇದ್ದಾಳೆ. ಅದು ಸತ್ಯ ಅಲ್ಲ. ಪ್ರೇಮನೇ ನನ್ನ ಪ್ರೀತಿಸ್ತಾ ಇದ್ಲು ಅನ್ನೋದು ನಿನಗೊತ್ತು. ನಾನು ಅವಳನ್ನ ಪ್ರೀತಿಸ್ತಾ ಇರ್ಲಿಲ್ಲ ಅನ್ನೋದು ನಿನಗೊತ್ತು. ಅಷ್ಟೇ ಯಾಕೆ, ಶಿವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅನ್ನೋದು ನಿನಗೊತ್ತು. ಆದ್ರೆ ಇವತ್ ಪ್ರೇಮ ನಾನು ಅವಳನ್ನ ಪ್ರೀತಿಸಿದ್ದೆ, ಅವಳಿಗೆ ಮೆಸೇಜ್ ಕಳ್ಸಿದ್ದೆ, ಕಿಡ್ನಾಪ್ ಮಾಡಿ ಕರ್ಕೊಂಡೋಗಿ ತಾಳಿ ಕಟ್ದೆ ಅಂತೆಲ್ಲ ಹೇಳ್ತಿದ್ದಾಳೆ. ದೇವ್ರ ಮೇಲೂ ಪ್ರಮಾಣ ಮಾಡಿ ಎಲ್ರು ಬಾಯು ಕಟ್ಟಾಕಿದ್ದಾಳೆ. ನಾನ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ಕೆ ನನಗಿರೋ ಕೊನೆ ಅವಕಾಶ ಅಂದ್ರೆ ಅದು ನೀನೇ ಪಟಾಕಿ. ಪ್ಲೀಸ್ ಕಣ, ನಿಜ ಹೇಳು, ನಾನ್ ಪ್ರೇಮನ ಪ್ರೀತಿಸಿದ್ನ? ಪಟಾಕಿ, ನನ್ ಪ್ರಾಣ ಕಾಪಾಡ್ದವ್ರು ಕಣೋ ಈ ಡಾಕ್ಟ್ರು. ಸುಳ್ಳು ಹೇಳ್ಬೇಡ. ಯಾವುದೇ ಕಾರಣಕ್ಕೂ ಯಾರಿಗೋಸ್ಕರನು ಸತ್ಯನ ಮುಚ್ಚಿಡ್ಬೇಡ. ಧೈರ್ಯವಾಗಿ ನಿಜ ಏನಿದೆಯೋ ಅದನ್ನ ಮಾತ್ರನೇ ಹೇಳು. ಯಾಕೋ ಯೋಚಿಸ್ತಾ ಇದೆಯಾ ಪಟಾಕಿ? ಸತ್ಯ ಏನು ಅಂತ ನಿನಗೊತ್ತು, ಧೈರ್ಯವಾಗಿ ಹೇಳು. ಹಿಂಜರಿಕೆ ಬೇಡ ಪಟಾಕಿ, ನಿಜ ಹೇಳು. ಪಟಾಕಿ, ನೀನು ಹೇಳೋ ಒಂದು ಮಾತಿನ ಮೇಲೆ ನನ್ನ ಜೀವನ ನಿಂತಿದೆ ಕಣೋ. ದಯವಿಟ್ಟು ಸತ್ಯ ಹೇಳ್ಬೇಡ ಪಟಾಕಿ. ಹೇಳೋ ಪಟಾಕಿ, ನೀನ್ ಹೇಳೋ ಸತ್ಯದ ಮೇಲೆ ಇವತ್ತು ನನ್ನ ಭವಿಷ್ಯ ನಿಂತಿದೆ. ನಿಜ ಹೇಳು. ಇನ್ನು ಏನೋ ಯೋಚನೆ ಮಾಡ್ತಾ ಇದೀಯಾ? ಸತ್ಯ ಹೇಳೋ. ಇವ್ರು ನನ್ ಪ್ರಾಣ ಕಾಪಾಡಿರೋ ಡಾಕ್ಟ್ರು ಕಣೋ. ಇವತ್ ಕಣ್ಣೀರಾಗ್ತಾ ನಿಂತಿದ್ದಾರೆ. ಸತ್ಯ ಏನು ಅಂತ ಹೇಳು ಪಟಾಕಿ. ಪುಟ್ಟ, ಎಲ್ರು ಕೇಳ್ತಾ ಇದಾರೆ ಅಂತ ಗಾಬರಿ ಆಗ್ಬೇಡ. ಸತ್ಯ ಏನು ಅಂತ ಎಲ್ರು ಮುಂದೆ ಧೈರ್ಯವಾಗಿ ಹೇಳು. ಪುಟ್ಟ, ನನ್ ಮಗನ್ ಜೀವನ ಈಗ ನಿನ್ ಕೈಲಿದೆ ಕಣೋ. ದಯವಿಟ್ಟು ಸತ್ಯ ಹೇಳು. ಮಾತಾಡ್ಲ ಪಟಾಕಿ, ಏನ್ ಸತ್ಯ ಇದೆಯೋ ಅದನ್ನ ಯಾವ್ದೇ ಹಿಂಜರಿಕೆ ಇಲ್ಲದೆ ಹೇಳು. ಬ್ರಹ್ಮ ಬರ್ದಿದ್ದನ್ನ ಯಾರ ಕೈಲೂ ಬದಲಾಯಿಸಕ್ ಆಗಲ್ಲ. ಸದ್ಯದಲ್ಲಿ ನಿನ್ ಮದ್ವೆಲಿ ಏನೋ ಗಂಡಾಂತರ ಕಾದಿದೆ. ಏನಂದೆ? ನಮ್ಮ ಊರಿಗೆ ಬಂದು ನನ್ನ ಎದುರುಗಡೆನೆ ಕೂತ್ಕೊಂಡು ಡಾಕ್ಟರ್ ಸಿಗಲ್ಲ ಅಂತ ಹೇಳ್ತೀಯ? ನಿನ್ಗೆ ನೀನ್ ಏನ್ ಮಾಡ್ಲಿ ನಾನು? ಹೋಗು ಹೋಗು ಹೋಗು. ರಾಮ್, ಯಾರನ್ನ ಪ್ರೀತಿ ಮಾಡಿದ್ರು? ರಾಮ್ನ ಮದ್ವೆ ಆಗೋದು ನಾನೇ, ಅವನ ಹೆಂಡತಿ ಆಗೋದು ನಾನೇ. ನಾನ್ ಮದ್ವೆ ಅಂತ ಆದ್ರೆ ಅದು ಡಾಕ್ಟರ್ನ ಬಿಟ್ಟು ಬೇರೆ ಯಾರು ನನ್ ಮದ್ವೆ ಆಗಲ್ಲ. ನನ್ ಕುತ್ತಿಗೆಗೆ ತಾಳಿ ಅಂತ ಬಿದ್ರೆ ಅದು ಡಾಕ್ಟ್ರೇ ಕಟ್ಬೇಕು. ಪಟಾಕಿ, ರಾಮ ಅಕ್ಕನ ಲವ್ ಮಾಡಿದ್ದು ಅಂತ ನಿಜ ಹೇಳ್ಬಿಡು. ಇಲ್ಲ ನೀನ್ ಸೈಲೆಂಟ್ ಆಗಿರೋದನ್ನ ಇಟ್ಕೊಂಡು ಎಲ್ಲ ಅಕ್ಕನ ಮೇಲೆ ತಪ್ಪರಿಸ್ತಾರೆ. ಹೌದು ಕಣ ಪಟಾಕಿ, ನೀನ್ ಹೇಳೋ ಮಾತಿನ ಮೇಲೆನೆ ಮುಂದಿನ ನಿರ್ಧಾರ ಆಗುತ್ತೆ. ಹೇಳು ಪಟಾಕಿ, ನಿನಗೆ ನಿಜ ಗೊತ್ತು. ಪ್ರೇಮ ನನ್ನ ಪ್ರೀತಿಸ್ತಾ ಇದ್ಲು, ನಾನು ಅವಳನ್ನ ಪ್ರೀತಿಸ್ತಾ ಇರ್ಲಿಲ್ಲ ಅನ್ನೋದು ಸತ್ಯ ತಾನೆ? ಇಲ್ಲ, ನೀವೇ ಪ್ರೇಮಕ್ಕನ್ನ ಲವ್ ಮಾಡ್ತಿದ್ರಿ, ಇದೇ ಸತ್ಯ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಸನ್ನು? ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ? ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ. ಗೊಂಬೆ ಆಡ್ಸೋನು ಮೇಲೆ ಕುಂತವನು, ನಮ್ಗೆ ನಿಮಗೆ ಯಾಕೆ ಟೆನ್ಷನ್? ಈ ಎಲ್ಲ ಸೇರಿ ನನ್ ಮಗನ್ ದ್ರೋಹ ಮಾಡ್ಬಿಟ್ಟು, ಅಯ್ಯೋ ದೇವ್ರೆ, ನನ್ ಮಗ ಮೋಸ ಹೋಗ್ಬಿಟ್ಟಪ್ಪ, ಮೋಸ ಹೋಗ್ಬಿಟ್ಟ.
ನಿನಗೆ ಎಲ್ಲಾ ತರದ ಅವಕಾಶ ಕೊಟ್ಟಿದ್ದಾಯ್ತು, ಆದ್ರೆ ನೀನೇನು ನಿರೂಪಿಸ್ಲಿಲ್ಲ. ಇವಾಗ ನೀನು ನನ್ನ ಮಾತು ಕೇಳಬೇಕು. ನನಗ್ ಕೊಟ್ಟಿರೋ ಮಾತನ್ನ ನೀನ್ ಪಾಲಿಸ್ಬೇಕು. ಪ್ರೇಮನ ಊರ್ ಜನಗಳ ಮುಂದೆ ನೀನ್ ಮದ್ವೆ ಆಗ್ಬೇಕು. ಶ್ರೀಧರ್, ಮದ್ವೆಗೆ ಏರ್ಪಾಟ್ ಮಾಡ್ಕೊಳ್ಳಿ. ಆಯ್ತದ್ಕೆ. ಇಲ್ಲಿ ನೋಡಿ ಸರ್, ರಾಮ್ನ ಪ್ರೇಮ ಜೊತೆ ಮದ್ವೆ ಮಾಡಿಸೋ ಜವಾಬ್ದಾರಿ ನಂದು. ಪ್ರೇಮನ ನಾನು ಸೊಸೆ ಅಂತ ಸ್ವೀಕರಿಸ್ತೇನೆ. ರಾಮ್ ಪ್ರೇಮನ ಸಂತೋಷವಾಗಿರೋ ಹಾಗೆ ನೋಡ್ಕೋತಾನೆ. ಇಲ್ಲಿ ನೋಡಿ ಇನ್ಸ್ಪೆಕ್ಟರ್, ರಾಮ್ ನಮ್ಮನೆ ಮಗ. ದಯವಿಟ್ಟು ಅವನ ಮೇಲೆ ಏನು ಕ್ರಮ ತಗೋಬೇಡಿ. ನಿಮ್ಮಿಂದ ತುಂಬಾ ಉಪಕಾರ ಆಗತ್ತೆ. ನಿಮ್ ತಮ್ಮ ಎಷ್ಟೆಲ್ಲ ತಪ್ಪು ಮಾಡಿದ್ರು, ಅಕ್ಕಂಗೆ ಎಷ್ಟೆಲ್ಲ ಹಿಂಸೆ ಕೊಟ್ರು. ಇದಕ್ಕೆಲ್ಲ ನೀವು ನಿಮ್ ತಮ್ಮ ಸರಿಯಾಗಿ ಅನ್ಭವಿಸ್ತೀರ. ಬಾ ನನ್ ಜೊತೆ. ರಾಮ್ ಹೋಗ್ಬೇಡ ಕಣೋ. ಅಕ್ಕ ಅಕ್ಕ ಬೇಡಕ್ಕ. Thank you.